ಸ್ನೇಹಿತರೆ, ಮೊನ್ನೆಯಿಂದ ಒಂದು ವಿಡಿಯೋ ಬಹಳ ಓಡಾಡ್ತಾ ಇದೆ. ಮೊಹಮ್ಮದ್ ಸಮೀರ್ ಅಂತ ಹೇಳಿ. ಈತ ಒಬ್ಬ ಯೂಟ್ಯೂಬ್ ಕಂಟೆಂಟ್ ರೈಟರು. ತುಂಬ ಚೆನ್ನಾಗಿ ಕಂಟೆಂಟ್ ಮಾಡ್ತಾನೆ. ಒಂದು ವಿಡಿಯೋಗೆ 5 ಲಕ್ಷ ಖರ್ಚು ಮಾಡ್ತಾನೆ. ಈ ವಿಡಿಯೋಗಳನ್ನ ಇವನು 25ರಿಂದ 30 ದಿವಸ ತೆಗೆದುಕೊಳ್ತಾನೆ ಒಂದು ವಿಡಿಯೋ ಮಾಡಲಿಕ್ಕೆ. ಇದರೊಳಗಡೆ AI ಟೆಕ್ನಾಲಜಿ ಬಳಸ್ತಾನೆ. ಇದರೊಳಗಡೆ ಇಂಟರ್ನ್ಯಾಷನಲ್ ಲೆವೆಲ್ ಖ್ಯಾತಿಯ ಹಾಲಿವುಡ್ ಟೆಕ್ನಾಲಜಿ ಲೆವೆಲ್ನಲ್ಲಿ ಸಿನಿಮಾಟೋಗ್ರಫಿ ಬಳಸಿ ಅದರೊಳಗಡೆ ಒಂದು ನಕಲಿ ಕಂಟೆಂಟ್ ರೆಡಿ ಮಾಡಿ ನಕಲಿ ದೃಶ್ಯಗಳನ್ನ ರೆಡಿ ಮಾಡ್ತಾನೆ. ಅನಿಮೇಷನ್ ರೀತಿ ದೃಶ್ಯಗಳನ್ನ ರೆಡಿ ಮಾಡ್ತಾನೆ. ಆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಯಾವುದೋ ಒಂದು ಹಾಲಿವುಡ್ ಮೂವಿ ನೋಡ್ದಂಗೆ ಆಗುತ್ತೆ. ಈ ಲೆವೆಲ್ನಲ್ಲಿ ಮಾಡ್ತಾ ಇದ್ದಾನೆ. ಮತ್ತೆ ಈತ ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳು ಅಷ್ಟೂ ಸಹ ಹಿಂದೂಗಳ ಅಥವಾ ಹಿಂದೂ ದೇವಸ್ಥಾನಗಳ, ಹಿಂದೂ ಆಚರಣೆಗಳ, ಈ ಬಲಪಂಥೀಯವಾದಿಗಳ, ಹಿಂದುತ್ವವಾದಿಗಳ ವಿರುದ್ಧವಾಗಿ. ಉದಾಹರಣೆಗೆ ಇವನು ಮಾಡಿರ್ತಕ್ಕಂಥದ್ದು ಚಕ್ರವರ್ತಿ ಸೂಲಿಬೆಲೆಯವರ ವಿರುದ್ಧವಾಗಿ ಮಾತನಾಡಿದ್ದಾನೆ, ನರೇಂದ್ರ ಮೋದಿ ಅವ್ರ ವಿರುದ್ಧವಾಗಿ ಮಾತಾಡಿದ್ದಾನೆ, ಮಲ್ಲಿಕಾರ್ಜುನ ಮುತ್ಯ ಅವ್ರ ವಿರುದ್ಧವಾಗಿ ಮಾತನಾಡಿದ್ದಾನೆ, ಅದ್ರ ಜೊತೆಗೆ ಹಿಂದೂ ಆಚರಣೆಗಳ ವಿರುದ್ಧವಾಗಿ ಮಾತನಾಡಿದ್ದಾನೆ. ಇನ್ನು ಅನೇಕ ಜನ ಹಿಂದೂವಾದಿಗಳು ಯಾರ್ಯಾರಿದ್ದಾರೋ ಅವರ ವಿರುದ್ಧವಾಗಿ ಇವನು ವಿಡಿಯೋ ಮಾಡ್ತಾ ಬಂದಿದ್ದಾನೆ. ಮತ್ತೆ ವಕ್ಫ್ ಬೋರ್ಡ್ ಬೇಕು ಈ ದೇಶದಲ್ಲಿ, ಇಲ್ಲ ಕಿತ್ತಾಕ್ಬಿಡ್ತಾರೆ, ದಯಮಾಡಿ ನೀವೆಲ್ಲ ಎಚ್ಚೆತ್ಕೊಬೇಕು, ವಕ್ಫ್ ಬೋರ್ಡ್ನ ಉಳಿಸ್ಕೊಬೇಕು ಅಂತ ಹೇಳಿ ವಿಡಿಯೋಗಳನ್ನ ಮಾಡ್ತಾನೆ. ಅಜಿತ್ ಹನುಮಕ್ಕನವರ ವಿರುದ್ಧವಾಗಿ ವಿಡಿಯೋ ಮಾಡ್ತಾನೆ. ಅಂದ್ರೆ ನಿಮ್ಗೆ ಇವಾಗ ಅರ್ಥ ಆಯ್ತು ಅನಿಸ್ತದೆ. ಈತ ಕರ್ನಾಟಕದಲ್ಲಿ ಒಬ್ಬ ಒಂದು ಬಲಪಂಥೀಯವಾದವನ್ನ ದ್ವೇಷಿಸ್ತಕ್ಕಂಥ ಹಪ್ಪಟ ಮುಸಲ್ಮಾನ್ ಹುಡುಗ. ನಿಮ್ಗೆ ಈಗ ಅರ್ಥ ಆಯ್ತು ಅನ್ಸುತ್ತೆ. ಸೊ ಇವ್ರು ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ಇಟ್ಕೊಂಡು ಎಷ್ಟೋ ಜನ ನಮ್ಮ ಹಿಂದೂ ಯುವಕರುಗಳು ಪಾಪ ಆ ಸೌಜನ್ಯ ವಿಚಾರದಲ್ಲಿ ಈ ಮಟ್ಟದಲ್ಲಿ ರೊಚ್ಚಿಗೆ ನಿಂತು ಬಿಟ್ಟಿದ್ದಾರೆ. ನಾನು ಇವ್ರನ್ನೆಲ್ಲ ಕೇಳೋದು ಇಷ್ಟಪಡ್ತೀನಿ. ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಬೇಕು. ಅವಳಿಗೆ ಆಕೆ ಮೇಲೆ ಆಗಿರ್ತಕ್ಕಂಥ ಒಂದು ದೌರ್ಜನ್ಯ ಯಾರೂ ಸಹ ಕ್ಷಮಿಸಕ್ಕಾಗಲ್ಲ. ಅದ್ರೊಳಗಡೆ ಯಾರೇ ಭಾಗವಹಿಸಿರ್ಲಿ, ಯಾವ ದೊಡ್ಡ ಕುಟುಂಬನೇ ಭಾಗವಹಿಸಿರ್ಲಿ, ಅವನು ಹೇಳ್ತಾನಲ್ಲ ಗೌಡ್ರ ಕುಟುಂಬ, ಗೌಡ್ರ ಕುಟುಂಬದ ಹೆಸರಲ್ಲಿ ಇದೇನೋ ಶಾಲೆಗಳಿದೆ, ಕಾಲೇಜ್ಗಳಿದೆ, ಅದೆಲ್ಲ ಹೇಳ್ತಾ ಇದ್ದಾನಲ್ವಾ. ಸೊ ಯಾವ ಕುಟುಂಬ ಭಾಗವಹಿಸ್ಲಿ ಅದು ನಮ್ಮ ಪ್ರಶ್ನೆ ಅಲ್ಲ. ಅವ್ರಿಗೆಲ್ಲ ಶಿಕ್ಷೆ ಆಗಲಿ, ಯಾವ ಅಮಾಯಕರಿಗೂ ಸಹ ಶಿಕ್ಷೆ ಆಗೋದು ಬೇಡ. ಇದೊಳಗಡೆ ಆಲ್ರೆಡಿ CBI ಇನ್ವಾಲ್ವ್ ಆಗಿದೆ, CBI ಕೇಸ್ ನಡೆಸ್ತಾ ಇದೆ, CBI ಆಲ್ರೆಡಿ ಕ್ಲೀನ್ ಚಿಟ್ ಕೊಟ್ಟಾಗಿದೆ. CBI ಇನ್ವಾಲ್ವ್ ಆಗಿ ಇದು ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅವ್ರು ಯಾರು ಇಲ್ಲ ಅಂತ ಹೇಳಾಗಿದೆ. ಆದ್ರೂ ಸಹ ಇವತ್ತು ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಅಂತಂದ್ರೆ ಒಂದೇ ಒಂದು ಅವನು ಮಾಡಿರ್ತಕ್ಕಂಥ ವಿಡಿಯೋ, ಅವನು ಉಪಯೋಗಿಸಿರ್ತಕ್ಕಂಥ ಕಂಟೆಂಟ್, ಅವನು ಉಪಯೋಗಿಸಿ ಮಾಡಿರ್ತಕ್ಕಂಥ AI ಟೆಕ್ನಾಲಜಿ ಕಂಟೆಂಟ್ ಇದೆಯಲ್ಲ, ಅದು ಇಂಟರ್ನ್ಯಾಷನಲ್ ಲೆವೆಲ್ ಕಂಟೆಂಟ್ ಯೂಸ್ ಮಾಡಿದ್ದಾನೆ. ಇದಕ್ಕಿಂತ ಮುಂಚೆ ತುಂಬಾ ಜನ ಈ ವಿಚಾರವಾಗಿ ವಿಡಿಯೋ ಮಾಡಿದ್ದಾರೆ, ಅಪಪ್ರಚಾರ ಮಾಡಿದ್ದಾರೆ, ಇದ್ರ ಸೌಜನ್ಯಳ ಪರ ಮಾತಾಡಿದ್ದಾರೆ, ಅಥವಾ ಏನು ಇವ್ರು ಗೌಡ್ರ ಕುಟುಂಬ ಅಂತ ಹೇಳ್ತಾನೋ ಆ ಕುಟುಂಬದ ವಿರುದ್ಧವಾಗಿ ಮಾತಾಡಿದ್ದಾರೆ. ಆದ್ರೆ ಯಾವತ್ತೂ ಸಹ ಇಷ್ಟೊಂದು ಸದ್ದು ಮಾಡಿರಲಿಲ್ಲ. ಯಾಕೆ ಇವನು ವಿಡಿಯೋಸ್ ಇಷ್ಟೊಂದು ಸದ್ದು ಮಾಡ್ತಾ ಇದೆ ಅಂತಂದ್ರೆ ನಕಲಿ ದೃಶ್ಯವನ್ನ, ನಕಲಿ ಸಿನಿಮಾಟೋಗ್ರಫಿ ಲೆವೆಲ್ ನಲ್ಲಿ ಉಪಯೋಗಿಸಿದ್ದಾನೆ, ಇದು ಸದ್ದು ಮಾಡ್ತಾ ಇದೆ. ಮತ್ತೆ ಇದರಲ್ಲಿ ಇವನು ಕೆಲವು ಪದಗಳನ್ನ ಬಳಸಿದ್ದಾನೆ. ಅದೇನೋ 1800 ಚಿಲ್ಲರೆ ಇಸ್ಪಿನಲ್ಲೇನೆ ಎಲ್ಲಾ ಹಿಂದೂ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರ್ಕೊಬೇಕು ಅಂತೇಳಿ ಆರ್ಡರ್ ಆಗ್ಬಿಟ್ಟಿದೆಯಂತೆ. ಆಲ್ರೆಡಿ ಆದ್ರಿಂದ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಒಂದು ದೇವಸ್ಥಾನನೂ ಸಹ ಮುಜರಾಯಿ ಇಲಾಖೆಗೆ ಸೇರ್ಕೊಬೇಕಾಯ್ತಂತೆ, ಇನ್ನೂ ಸೇರ್ಕೊಂಡಿಲ್ವಂತೆ ಇವನು ಹೇಳೋದು. ಮತ್ತೆ ಧರ್ಮಸ್ಥಳದಲ್ಲಿರ್ತಕ್ಕಂಥದ್ದು ಜೈನ ಒಂದು ಸಂಸ್ಕೃತಿ ಉಳ್ಳ ಒಂದು ದೇವಸ್ಥಾನವಂತೆ, ಜೈನ ಧರ್ಮೀಯರು ಅದನ್ನ ನೋಡ್ಕೊಳ್ತಾ ಇದ್ದಾರಂತೆ. ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಆಗಿರ್ಲಿ, ಅಣ್ಣಪ್ಪ ಸ್ವಾಮಿ ಆಗಿರ್ಲಿ, ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಹೇಳಿ ನಂಬಿರ್ತಕ್ಕಂಥವ್ರು. ಜೈನರು ಬಸದಿಗಳನ್ನ ಇಟ್ಕೊಂತಾರೆ, ಅದರೊಳಗಡೆ ದಿಗಂಬರರು ಇರ್ತಾರೆ, ಶ್ವೇತಾಂಬರರು ಇರ್ತಾರೆ. ಅವರ ಆಚರಣೆಗಳೇ ಬೇರೆ, ಅವರ ದೇವಸ್ಥಾನಗಳ ರೀತಿಗಳೇ ಬೇರೆ, ಅವರ ದೇವರುಗಳ ರೀತಿನೇ ಬೇರೆ. ಸೊ ಅದ್ರ ಜೊತೆಗೂ ಸಹ ಜೈನರು ಸಹ ಸನಾತನ ಧರ್ಮವನ್ನ ಪಾಲನೆ ಮಾಡ್ತಕ್ಕಂಥವ್ರು. ಆದ್ರೆ ಈತ ಮಾಡಿರ್ತಕ್ಕಂಥದ್ದು ಧರ್ಮಸ್ಥಳದ ವಿರುದ್ಧವಾಗಿ ಎತ್ಕಡ್ತಕ್ಕಂಥ ಕೆಲಸ, ಧರ್ಮಸ್ಥಳದ ಮಂಜುನಾಥನ ವಿರುದ್ಧವಾಗಿ ಎತ್ಕಡ್ತಕ್ಕಂಥ ಕೆಲಸ. ಮತ್ತೆ ಸ್ನೇಹಿತರೆ, ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಹಂಚ್ಕೋತೀನಿ. ಈತ ಒಂದು ಪೂರ್ವಾಗ್ರಹ ಪೀಡಿತನಾಗಿ ಅಥವಾ ಯಾರಿಂದಲೋ ಫಂಡಿಂಗ್ ತೆಗೆದುಕೊಂಡು ಯಾರಿಂದಲೋ ಬಹಳ ಪ್ರಮೋಟ್ ಆಗಿ ಈ ಕೆಲಸವನ್ನ ಮಾಡ್ತಿದ್ದಾನೆ. ಮತ್ತೆ ಇವನು ಮಾಡಿರ್ತಕ್ಕಂಥ ಅಷ್ಟು ವಿಡಿಯೋ ಒಂದು 5ರಿಂದ 6 ವಿಡಿಯೋ ಮಾಡಿದ್ದಾನಷ್ಟೇ. 5ರಿಂದ 6 ವಿಡಿಯೋನೂ ಸಹ ಎಲ್ಲ ಸಂಪೂರ್ಣವಾಗಿ ಬಲಪಂಥೀಯ ವಿರೋಧಿತನ, ಹಿಂದೂ ವಿರೋಧಿತನ, ಹಿಂದುತ್ವವಾದಿಗಳ ವಿರೋಧಿತನ, ಇದೇ ಕೆಲಸ ಮಾಡ್ಕೋತಾ ಬಂದಿದ್ದಾನೆ. ಯಾವುದಾದ್ರೂ ಸಹ ನೇಹ ಅಂತಕ್ಕಂಥ ಒಂದು ಹೆಣ್ಣು ಮಗಳನ್ನ ಚುಚ್ಚಿ ಸಾಯಿಸಿದ್ರು ಅದ್ರ ವಿರುದ್ಧವಾಗಿ ವಿಡಿಯೋ ಮಾಡದ್ನ. ಉಡುಪಿನಲ್ಲಿ ಶಾಲಾ ಕೊಠಡಿ ಶೌಚಾಲಯದಲ್ಲಿ, ಕಾಲೇಜ್ ಶೌಚಾಲಯದಲ್ಲಿ ಕ್ಯಾಮ್ರಾ ಇಟ್ಟರು ಅದ್ರ ವಿರುದ್ಧವಾಗಿ ವಿಡಿಯೋ ಮಾಡದ್ನ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಅದ್ರ ವಿರುದ್ಧವಾಗಿ ವಿಡಿಯೋ ಮಾಡದ್ನ. ಚಿಕ್ಕಪೇಟೆನಲ್ಲಿ
ಜೈ ಶ್ರೀರಾಮ್ ಅಂತ ಅಂದಿದ್ದಕ್ಕೆ ಹಿಡ್ಕೊಂಡು ಹೊಡೆದ್ರು ಅಲ್ಲಾ ಅಕ್ಬರ್ ಅಂತ ಅದ್ರ ವಿರುದ್ಧವಾಗಿ ವಿಡಿಯೋ ಮಾಡ್ದನಾ? ಬೆಂಗಳೂರಿನಲ್ಲಿ ಅವನ ಅಂಗಡಿನಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಕ್ಕೆ ಬಂದು ಹೊಡೆದ್ರು, ಯಾಕೋ ಹನುಮಾನ್ ಚಾಲೀಸ್ ಹಾಕಿದ್ಯಾ ಅಂತ ಅದ್ರ ವಿರುದ್ಧವಾಗಿ ವಿಡಿಯೋ ಮಾಡ್ದನಾ? ಇವನ್ ಕಣ್ಣಿಗೆ ಅದು ಕಾಣಿಸ್ತಾ ಇಲ್ಲ. ನಾನು ಇವನ್ ವಿರುದ್ಧವಾಗಿ ವಿಡಿಯೋ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ, ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಹಿಂದೂ ಯುವಕರುಗಳ ದಾರಿ ತಪ್ತಾ ಇದಾರೆ. ಸ್ವಾಮಿ, ನಾವ್ ಹೇಳೋದಿಷ್ಟೇ, ಅವನು ಏನಾದ್ರೂ ಮಾಡ್ಕೊಳ್ಳಿ, ಸೌಜನ್ಯಾಳ ವಿಚಾರ ಮಾತಾಡ್ಲಿಕ್ಕೆ ಅಷ್ಟೇ ಹಕ್ಕಿದೆ ಆ ಲೋಫರ್ಗೆ. ನಾನು ಹೇಳ್ತಾ ಇದ್ದೀನಿ ಈ ಮುಖಾಂತರ. ಆದ್ರೆ ನಮ್ಮ ಧರ್ಮದ ದೇವಸ್ಥಾನ, ನಮ್ಮ ಧರ್ಮದ ಶಕ್ತಿಪೀಠ ಮಂಜುನಾಥನ ವಿರುದ್ಧವಾಗಿ, ಧರ್ಮಸ್ಥಳದ ವಿರುದ್ಧವಾಗಿ, ಅಥವಾ ಧರ್ಮಸ್ಥಳವನ್ನ ಇವನೇನ ಹೇಳ್ತಿದ್ದಾನಲ್ಲ, ಮುಜರಾಯಿ ಇಲಾಖೆಗೆ ಸೇರಿಸ್ಬೇಕು, ಎಲ್ಲಾ ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಸೇರಿಸ್ಬೇಕು ಅಂತೇಳಿ ಆರ್ಡರ್ ಆಗೋಗಿದೆ ಆಲ್ರೆಡಿ. ಇದನ್ನ ಯಾಕಿನ್ನು ಮುಜರಾಯಿ ಇಲಾಖೆಗೆ ಸೇರಿಸಿಲ್ಲ? ಇದನ್ನ ಜೈನ ಧರ್ಮದವರು ಅದನ್ನ ಪಾಲನೆ ಮಾಡ್ತಿದ್ದಾರೆ. ಇದು ಜೈನ ಧರ್ಮದ ದೇವಸ್ಥಾನ ಅಂತ ಹೇಳಿ ಆಲ್ರೆಡಿ ಅದನ್ನ ಆರ್ಡರ್ ಪಾಸ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ಮಿಸ್ಯೂಸ್ ಮಾಡ್ಕೊಂತಿದ್ದಾರೆ ಅಂತ ಹೇಳ್ತಾ ಇದ್ದಾನಲ್ಲ. ಈ ಹಕ್ಕನ್ನ ಕೊಟ್ಟವನು ಯಾರು ಈತನಿಗೆ? ಈತ ಒಬ್ಬ ಮುಸಲ್ಮಾನ ಆಗಿ ಈ ರೀತಿ ಮಾತಾಡ್ಲಿಕ್ಕೆ ಹಕ್ಕು ಕೊಟ್ಟವ್ರು ಯಾರು? ಅಲ್ಲಿ ನಿಂತ್ಕೊಂಡು ಒಬ್ಬ ಹಿಂದೂ ಮಾತಾಡ್ಲಿ, ವಿ ವಿಲ್ ಅಕ್ಸೆಪ್ಟ್. ಯಾಕೆ ಅಂತಂದ್ರೆ ನನ್ನ ಧರ್ಮದ ವಿಚಾರ, ನನ್ನ ಕುಟುಂಬದ ವಿಚಾರವನ್ನ ಮಾತಾಡ್ಲಿಕ್ಕೆ ನನ್ನ ಕುಟುಂಬ ಸದಸ್ಯನೇ ಬೇಕು, ಪಕ್ಕದ ಮನೆಯವನಿಗೆ ಅಧಿಕಾರ ಇಲ್ಲ. ಸೊ ನೀವು ಇವತ್ತು ಅರ್ಥ ಮಾಡ್ಕೊಬೇಕಾಗಿದೆ, ಈತ ಮಾಡ್ತಾ ಇರತಕ್ಕಂಥದ್ದು ಒಂದು ದೊಡ್ಡ ಸಂಚು. ಈತನ ಹಿಂದೆ ದೊಡ್ಡ ದೊಡ್ಡ ತಲೆಗಳಿದ್ದಾವೆ. ಯಾವ ಸಂಘಟನೆಗಳಿದ್ದಾವೋ, ಯಾವ ಉಗ್ರಗಾಮಿ ಸಂಘಟನೆಗಳಿದ್ದಾವೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಷ್ಟೊಂದು ಫಂಡಿಂಗ್ ಆಗುತ್ತೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ವಿಡಿಯೋ ರೆಡಿ ಮಾಡ್ತಾರೆ ಅಂತಂದ್ರೆ, ಈ ಒಂದು ವಿಡಿಯೋ ಸಣ್ಣ ಮಟ್ಟದಲ್ಲಾಗಿಲ್ಲ. ವಿಡಿಯೋ ಕಂಟೆಂಟ್ ನೀವು ನೋಡಿ, ನಾನು ಶಾಕ್ ಆದೆ. ನಾನು ತುಂಬಾ ವಿಡಿಯೋಗಳನ್ನ ನೋಡ್ತೀನಿ ಯೂಟ್ಯೂಬ್ನಲ್ಲಿ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನು ಈ ರೀತಿ ಕಂಟೆಂಟ್ ಇರ್ತಕ್ಕಂಥ ಒಂದು ವಿಡಿಯೋವನ್ನ ಯೂಟ್ಯೂಬ್ನಲ್ಲಿ ನೋಡಿದ್ದು. ಒಂದು ಹಾಲಿವುಡ್ ಸಿನಿಮಾಟೋಗ್ರಫಿ ಲೆವೆಲ್ನಲ್ಲಿ ಈ ವಿಡಿಯೋ ರಚನೆ ಮಾಡಿದ್ದಾನೆ. ಕೆಲವರು ಹೇಳ್ತಾರೆ ಅದಕ್ಕೆ 5 ಲಕ್ಷ ಖರ್ಚಾಗಿರ್ಬೋದು ಅಂತ. ನನ್ನ ಅನಿಸಿಕೆ ಇದು ಸುಮಾರು 20 ರಿಂದ 25 ಲಕ್ಷ ಖರ್ಚಾಗಿದೆ ಅದೊಂದು ವಿಡಿಯೋ ಮಾಡಲಿಕ್ಕೆ. ಆ ರೀತಿ ಕಂಟೆಂಟ್ ಎಡಿಟರ್ ಕರ್ನಾಟಕದಲ್ಲೇ ಇಲ್ಲ. ಆ ಲೆವೆಲ್ನಲ್ಲಿ ಕಂಟೆಂಟ್ ರೆಡಿ ಮಾಡೋರು. ಅಥವಾ ನಮ್ಮ ದೇಶದಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಇವನು ಯಾವ ದೇಶದಲ್ಲಿ ಕೂತ್ಕೊಂಡು ಈ ವಿಡಿಯೋ ರಚನೆ ದೇಶದಲ್ಲಿ ಕೂತ್ಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ದಾನೆ? ತುಂಬಾ ಸ್ಪಷ್ಟವಾಗಿ ಕನ್ನಡ ಒಂದು ಮಾತಾಡ್ತಾನೆ, ಅದು ಬಿಟ್ರೆ ಇವನು ಹೇಳಿರ್ತಕ್ಕಂಥ ಎಲ್ಲ ಹಪ್ಪಟ ಸುಳ್ಳು. ಓಕೆ, ಸೌಜನ್ಯಾಳಿಗೆ ಆಕೆ ಮೇಲೆ ದೌರ್ಜನ್ಯ ಆಗಿದೆ, ಘನಘೋರ ಕೃತ್ಯ ನಡೆದಿದೆ. ಒಬ್ಬ ಸಂತೋಷ್ ರಾವ್ ಅಂತಕ್ಕಂಥ ಅಮಾಯಕ ವ್ಯಕ್ತಿಗೆ ಅವನ ಮೇಲೆ ಕೇಸ್ ಹಾಕಿ ಪೊಲೀಸ್ನವರು ಅವನ ಮೇಲೆ ದೌರ್ಜನ್ಯ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ದಾರೆ. ಇದು ದೊಡ್ಡ ತಪ್ಪು. ಇದರಿಂದ ಯಾರಾದ್ರೂ ಇರಲಿ, ಯಾವ ಕೈವಾಡ ನಡೆದಿರಲಿ, ಆತನ ವಿರುದ್ಧ ಮಾತಾಡ್ಲಿ ಅವನು. ಅದಕ್ಕಿದೆ ನಮ್ಮ ಧರ್ಮಸ್ಥಳ ಅಥವಾ ನಮ್ಮ ಹಿಂದೂ ಮಂದಿರ ಅಥವಾ ಹಿಂದೂ ಸಂಸ್ಕೃತಿ ಈ ವಿಚಾರವಾಗಿ ಮಾತಾಡೋಕೆ ಹಕ್ಕು ಕೊಟ್ಟವ್ರು ಯಾರು? ಈತ ಮಾಡಿರ್ತಕ್ಕಂಥ ಅಷ್ಟು ವಿಡಿಯೋಗಳು, ಸುಮಾರು 5 ರಿಂದ 6 ವಿಡಿಯೋಗಳು ಸಹ ಎಲ್ಲ ಹಿಂದೂ ವಿರೋಧಿ ವಿಡಿಯೋಗಳೇನೆ. ಅದರಿಂದ ಜನರು ದಯಮಾಡಿ ಅರ್ಥ ಮಾಡ್ಕೊಬೇಕಾಗಿದೆ, ಈತ ಒಬ್ಬ ಜಿಹಾದಿ ಮನಸ್ಥಿತಿ ಉಳ್ಳ ಯುವಕ. ನಾನು ತುಂಬಾ ಪ್ರಬುದ್ಧವಾಗಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ, ತುಂಬಾ ಪ್ರಬುದ್ಧವಾಗಿ ಯೋಚನೆ ಮಾಡಿ ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ. ಈತನ ವಿಡಿಯೋಗಳನ್ನು ಅಷ್ಟೂ ಸಹ ನಾನು ನಿನ್ನೆಯಿಂದಲೂ ನೋಡಿದ್ದೀನಿ. ಈತ ಮಾಡಿರ್ತಕ್ಕಂಥ ಅಷ್ಟು ವಿಡಿಯೋಗಳು ಸಹ ಜಿಹಾದಿ ಮನಸ್ಥಿತಿಯಿಂದ ಇಟ್ಕೊಂಡೇ ಮಾಡಿದ್ದಾನೆ. ಈತನ ಹಿಂದೆ ದೊಡ್ಡ ಕೈವಾಡಗಳೇ ಇದೆ. ದಯಮಾಡಿ ಯಾರು ಸಹ ಪೂರ್ವಾಗ್ರಹಕ್ಕೆ ಪೀಡಿತರಾಗಬೇಡಿ. ದಯಮಾಡಿ ನಮ್ಮ ಹಿಂದೂ ಯುವಕರು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೌಜನ್ಯಾಳ ಪರ ಮಾತನಾಡಿ, ಸೌಜನ್ಯಾಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾತನಾಡಿ, ಸೌಜನ್ಯಾಳ ಮೇಲೆ ದೌರ್ಜನ್ಯ ಮಾಡಿರೋರ ವಿರುದ್ಧ ಮಾತನಾಡಿ, ವಿ ವಿಲ್ ಅಕ್ಸೆಪ್ಟ್. ಆದ್ರೆ ಧರ್ಮಸ್ಥಳದ ವಿಚಾರಕ್ಕೆ ಹೋದ್ರೆ, ಮಂಜುನಾಥನ ವಿಚಾರಕ್ಕೆ ಹೋದ್ರೆ ಯಾರು ಸಹ ಉಳಿದಿಲ್ಲ, ಮುಂದೇನು ಉಳಿಯಲ್ಲ. ದೇವರು ಶಿಕ್ಷೆ ಕೊಡ್ತಾನೆ. ಇವತ್ತು ಇದೊಂದು ಯಾವುದೋ ಒಂದು ಪೀಡೆ ಬಂದಿದೆ, ಇದೊಂದು ಕ್ರಿಮಿ ಬಂದಿದೆ. ಈ ಕ್ರಿಮಿಗೆ ತಕ್ಕ ಪಾಠವನ್ನ ದೇವರು ಭಗವಂತ ಕೊಡ್ತಾನೆ. ದಯಮಾಡಿ ನೀವ್ಯಾರು ಮಿಸ್ಗೈಡ್ ಆಗಬೇಡಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಜೈ ಶ್ರೀರಾಮ್, ಜೈ ಮಂಜುನಾಥ ಸ್ವಾಮಿ.